72 ರನ್ನಿಂದ ಸೋಲ್ತಾರೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ಅದು ಅಯ್ಯೋ ರಾಮ! ಇಷ್ಟು ದಿನ ಆಗ್ತಿದ್ದ ಮ್ಯಾಚ್ ಎಲ್ಲ ನಮ್ಗೆ ನಿಜವಾಗ್ಲೂ ಕನ್ಫರ್ಮ್ ಗೊತ್ತಿತ್ತು ಇಂಡಿಯಾನೇ ಗೆಲ್ಲುತ್ತೆ ಅಂತ. ಸೊ ಸೂಪರ್ 8 ಬರಲಿ, ಈ ಸೂಪರ್ 8 ಅಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಚಸ್ ಬರ್ತೈತೆ, ನಮಗೂ ನೋಡಕ್ ಸಖತ್ತಾಗಿರುತ್ತೆ ಅಂತ ನಾನು ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ಕುತ್ಕೊಂಡು ನೋಡೋಣ ಅಂತ ಬಂದೆ. ಫಸ್ಟ್ ಬೌಲಿಂಗ್ ಆಗಿದಾಗ 3 ವಿಕೆಟ್ ಟಪ 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 ಅಂತ ಬಿದ್ದಿದ ತಕ್ಷಣ ಮುಗೀತು, ಸೌತ್ ಆಫ್ರಿಕಾ ಕತೆ ಮುಗೀತಿನ್ನ ಅಷ್ಟೇ. ಇವ್ರು ಯಾವಾಗೂ ಚೋಕರ್ಸ್ ಅಂತ ಅನ್ಕೊಂಡು ಇದ್ದಿದ್ದು. ಟಾಪ್ ಆರ್ಡರ್ ಅಲ್ಲಿ 3 ಜನನು ಸಿಂಗಲ್ ಡಿಜಿಟ್ಗೆ ಔಟ್ ಆದ್ರು ಸೌತ್ ಆಫ್ರಿಕಾ ಕಡೆ. ಬಟ್ ಮಿಡ್ಲ್ ಆರ್ಡರ್ ಅಲ್ಲಿ 3 ಜನನು ಸಖತ್ತಾಗಿ ಆಡಿದ್ರು. ಮಿಲ್ಲರ್, ಬ್ರೇವಿಸ್, ಸ್ಟಬ್ಸ್ ಚಿಂದಿ ಚಿತ್ರಣ ಮಾಡಾಕಿದ್ರು. ಲಾಸ್ಟ್ ಅಲ್ಲಿ ಸ್ವಲ್ಪ ಬ್ರೇವಿಸ್, ಮಿಲ್ಲರ್ ಔಟ್ ಆದ್ಮೇಲೆ ಸ್ಟಬ್ಸ್ಗೆ ಸ್ಟ್ರೈಕ್ ಸಿಕ್ಕಿಲ್ಲ. ಒಂದು ಓವರ್ ಅನ್ಕೋತೀನಿ, ಬುಮ್ರಾ ಓವರ್ ಅನ್ಕೋತೀನಿ. ಸೊ ಅದರಿಂದ 187ಗೆ ಅವರು ಇದಾದ್ರು. ಸೊ 187 ತಕ್ಷಣ ನಾನು ಲೈಟ್ ಆಗಿ ತಗೊಳಕ್ ಆಗೋದಿಲ್ಲ, ಯಾಕಂದ್ರೆ ಸೌತ್ ಆಫ್ರಿಕಾ ಅನ್ನೋ ಟೀಮ್ ಮುಂದೆ ನಾವು ಆಡ್ತಾ ಇದೀವಿ ಅಂದ್ಮೇಲೆ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಕ್ಲೋಸ್ ಚೇಸ್ ಆಗುತ್ತೆ, ನಮ್ಮವ್ರು ಕನ್ಫರ್ಮ್ ಹೊಡಿತಾರೆ ಅಂತ ನಾನು ಅನ್ಕೊಂಡೆ. ಅಯ್ಯೋ ರಾಮ! 1-1-1 ಇದು ನಮ್ಮ ಟೀಮ್ ಹೊಡೆದಿದ್ದ ಸ್ಕೋರು. ಸೊ ಇದು ಹೇಳಿದ ತಕ್ಷಣ ಒಂದೇ ಒಂದು ಮ್ಯಾಚ್ ಹೋದ ತಕ್ಷಣ ಟ್ರೋಲ್ ಮಾಡ್ತಾರೆ ಅಂತ ಅನ್ಬೇಡಿ, ಯಾಕಂದ್ರೆ ಎಲ್ಲಾ ಮ್ಯಾಚ್ನು ಗೆದ್ಕೊಂಡು ಬಂದು ಸೀರೀಸ್ ಅಲ್ಲಿ ಕೂಡ ಹೊಡೆದಿರ್ತಾರೆ. T20 ಸೀರೀಸ್ ಅಲ್ಲೆಲ್ಲ ಸೌತ್ ಆಫ್ರಿಕಾನ ಸಕ್ಕತ್ತಾಗಿ ಹೊಡೆದು ಗೆದ್ದಿರ್ತಾರೆ. ಸೊ ಈ ತರ ಗ್ರೂಪ್ ಇದು ಸೂಪರ್ 8 ಅಲ್ಲಿ ನಮ್ಗೆ ಜಾಸ್ತಿ ಚಾನ್ಸಸ್ ಸಿಗೋದು ಇಲ್ಲ. ಅದಾದ್ಮೇಲೆ ಸೋತಿದ್ದೆಲ್ಲ ತೊಂದರೆ ಇಲ್ಲ. ಯಾವ ರೀತಿಲಿ ಸೋತ್ರು ಅಂದ್ರೆ 72 ರನ್ 71 ರನ್ ಸೋತಿದ್ದಾರೆ ಅಂದ್ಮೇಲೆ ಅದು ನೆಟ್ ರನ್ ರೇಟ್ಗೂ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬರೋ ಮ್ಯಾಚ್ ಅಲ್ಲ ನೆಟ್ ರನ್ ರೇಟ್ ನೋಡ್ಕೊಂಡು ಗೆಲ್ಬೇಕು, ಆ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಯ್ತು. ಸೊ ಒಂದು ಕ್ಲೋಸ್ ಹೋಗಿ ಒಂದು ಲಾಸ್ಟ್ ಓವರ್ ಅಲ್ಲೆಲ್ಲ ಸೋತಿದ್ರು ಕೂಡ ಅಷ್ಟೊಂದು ಯಾರಿಗೂ ಬೇಜಾರೇ ಆಗ್ತಿದ್ದಿಲ್ಲ. ನೆನ್ನೆ ಎಂತ ಒಂದು ಇದಾಯ್ತು ಅಂದ್ರೆ ಆಡಿದ್ದು ಟೀಮ್ ಇಂಡಿಯಾನ ಅಂತ ಒಂದು ಡೌಟೇ ಬಂದ್ಬಿಡ್ತು. ಯಾಕಂದ್ರೆ ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರೆ ಇನ್ನೊಂದ್ ಕಡೆ ಯಾರು ನಿಂತ್ಕೊಂಡು ಆಡ್ತಾನೂ ಇಲ್ಲ. ಅವರು ಮೇಲೆ ಹೊಡಿತಿದ್ದಾರೆ, ಕ್ಯಾಚ್ ಕೊಡ್ತಿದ್ದಾರೆ, ಎಡ್ಜ್ ಕೊಡ್ತಿದ್ದಾರೆ. ಆದ್ರೆ ಕ್ಯಾಚಿಂಗ್ ಅಂತೂ ಸಖತ್ ರೀ. ಸೌತ್ ಆಫ್ರಿಕಾದ 1-2 ಬಿಟ್ಟಿದ್ದು, ಬೇರೆ ಎಲ್ಲಾ ಕ್ಯಾಚುನು ಸಖತ್ತಾಗಿ ಹಿಡಿದ್ರು. ಫಸ್ಟೇ ಹೇಳ್ಬೇಕಾ, ಅವರೆಲ್ಲ ಸಖತ್ತಾಗಿ ಹಿಡಿತಾರೆ, ಸೂಪರ್ ಆಗಿ ಆಡ್ತಾರೆ ಅಂತ. ಇವ್ರದ್ದು ಲೈಟ್ ಆಗಿ ಒಂದು ಚಿಕ್ಕ ಹಾಫ್ ಚಾನ್ಸ್ ಅನ್ನು ಕೂಡ ಫುಲ್ ಕಂಪ್ಲೀಟ್ ಮಾಡಿ ಕ್ಯಾಚಸ್ ಎಲ್ಲ ತಗೊಂಡ್ರು. ಬಟ್ ಸ್ಟಿಲ್ ಬ್ಯಾಟಿಂಗ್ ಅಂತೂ ತುಂಬಾ ಮೋಸವಾಗಿತ್ತು ನಮ್ ಇಂಡಿಯಾ ಅವ್ರದ್ದು. ಯಾಕಂದ್ರೆ ಏನಂತ ಗೊತ್ತಿಲ್ಲ, ಅದೇನೋ ಪಿಚ್ ತರ ಇತ್ತಾ ಅಂದ್ರೆ ನೋಡಿದ್ರೆ ಅವ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸಖತ್ತಾಗಿ ಆಡ್ತಾರಲ್ಲ 3 ಜನ. ಯಾಕೆ ಈ ತರ ಇಷ್ಟೊಂದು ಮೋಸವಾಗಿ ಸೋತ್ರು ಅಂತ ನಿಜವಾಗ್ಲೂ ಸಖತ್ ಬೇಜಾರಾಯ್ತಿತ್ತು. ಯಾಕಂದ್ರೆ ಸೂಪರ್ 8 ಅಲ್ಲಿ ಅದು ಫಸ್ಟ್ ಮ್ಯಾಚ್ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದೆ. ಯಾವಾಗೆಲ್ಲ ಸುಮ್ನೆ ನಾರ್ಮಲ್ ಆಗಿ ನೋಡ್ತೀನಿ ಅವಾಗೆಲ್ಲ ಗೆಲ್ತಾರೆ ಆರಾಮಾಗಿ. ಈ ತರ ಮೈನ್ ಮ್ಯಾಚಸ್ ಅಲ್ಲಿ ಇದ್ದಂಗೆ ನೋಡ್ಬೇಕಾದ್ರೆ ಸಖತ್ ಡಿಸಪಾಯಿಂಟ್ ಆಯ್ತು. ಅಭಿಷೇಕ್ ಶರ್ಮಾ ಅವ್ರದಂತೂ ವರ್ಲ್ಡ್ ಕಪ್ ಅಲ್ಲಿ ಅವ್ರು ಹೊಡಿತಾನೆ ಇಲ್ಲ. ಇಶಾನ್ ಕಿಶನ್ ಚೆನ್ನಾಗಿ ಆಡ್ತಿದ್ರು, ನೋಡಿದ್ರೆ ನೆನ್ನೆ ಡಮಾರ್ ಆಯ್ತು. ಅದೇ ತರ ಎಲ್ಲಾರ್ದು ಅಷ್ಟೇ, ತಿಲಕ್ ವರ್ಮಾ ಎಲ್ಲಾರು ಏನ್ ಆಡ್ತಿದೆಲ್ಲ. ಒಬ್ರು ಇನ್ ಕೇಸ್ ಒಬ್ರು ಔಟ್, ಇದು ರಿಂಕು ಸಿಂಗ್ ಅಂತೂ ಬಂದ್ ಫಸ್ಟ್ ಬಾಲೇ ಔಟು. ನನ್ಗೆ ಶಾಕ್. ಆ ಓವರೇ 3 ವಿಕೆಟ್ಸ್ ಬಿತ್ತು ಅನ್ಕೋತೀನಿ. ಇದು ಏನ್ ಆಡ್ತಿದಾರಪ್ಪ ಸ್ವಾಮಿ, ಹೇಳಕ್ಕೇನು ಇಲ್ಲ. ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಮೇಲೆ ಇದೆ, ಅದ್ರ ಮೇಲೆ ಅದು ನೆಟ್ ರನ್ ರೇಟ್ ಚೆನ್ನಾಗಿ ಇಟ್ಕೊಂಡು ಗೆಲ್ಬೇಕು ಅನ್ಸುತ್ತೆ. ಏನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಬೌಲಿಂಗ್ ಅಂತೂ ನಮ್ಗೆ ಸೂಪರ್ ಆಗಿದೆ. ಬುಮ್ರಾ ಅವ್ರಂತೂ ಸಖತ್ ಬೌಲಿಂಗ್. ಆ ವ್ಯಕ್ತಿಗಂತೂ ವಯಸ್ಸಾದ್ರೂ ಅಷ್ಟೇ ಆಗಿಲ್ಲ ಅಂದ್ರೆ ಸರಿ, ಅವ್ರ ಪ್ರೈಮ್ ಯಾವಾಗೂ ಪ್ರೈಮ್ ಮೇಲೆ ಇದ್ದಾರೆ. ಬೌಲಿಂಗ್ ಎಲ್ಲ ಸಖತ್ತಾಗಿದೆ. ಬಟ್ ಬ್ಯಾಟಿಂಗ್ ಎಲ್ಲೋ ಮಿಸ್ ಹೊಡಿತಾ ಇದೆ. ಅವ್ರ ಕಾನ್ಸೆಪ್ಟ್ ಬಂದು ಎಲ್ಲಾ ಬಾಲು ಹೊಡಿ ಗುದ್ದಿ ಆಡೋಣ ಅನ್ನೋ ತರ, ಅದು ಸೆಟ್ ಆಗ್ತಿಲ್ಲ. 111ಕ್ಕೆ ಆಲ್ ಔಟ್ ಆಗಿದ್ದು ನಮ್ ಟೀಮ್ ಇಂಡಿಯಾ. ಅದು ಇನ್ನು 7 ಬಾಲೇ ನಮ್ ಮಿಚ್ ಆಯ್ತು, ಅದ್ರಲ್ಲಿ ಆಲ್ ಔಟೇ ಆಗೋದ್ರು ಸೌತ್ ಆಫ್ರಿಕಾ ಮೇಲೆ. ಏನ್ ಹೇಳೋದು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸೊ ನಿಮ್ಗೆ ಏನ್ ಅನಿಸ್ತು? ಈ ಬ್ಯಾಟಿಂಗ್ ಅಪ್ರೋಚ್ ಇದೇ ತರ ಇದ್ರೆ ಓಕೆನಾ, ಇಲ್ಲ ಚೇಂಜ್ ಮಾಡ್ಬೇಕಾ? ಫಸ್ಟ್ ಆಡ್ತಿರಲ್ಲ ಹಳೆ ಸ್ಟೈಲ್ ಅಲ್ಲಿ, ಒಬ್ಬರು ನಿಂತ್ಕೊಂಡು ಆಡೋದು, ಇನ್ನೊಬ್ರು ಅಟ್ಯಾಕಿಂಗ್ ಇದು ಓಕೆನಾ, ಇಲ್ಲ ಏನ್ ಅನಿಸ್ತು ಮಾಡಿದ್ರೆ ಕಮೆಂಟ್ಸ್ ಹೇಳಿ. ನಿಜವಾಗ್ಲೂ ಏನ್ ಮಾತಾಡೋದು, ಸುಮ್ಮನೆ ಬೇಜಾರಾಗ್ತಿದೆ. ಇಷ್ಟೊಂದು ಮೋಸವಾಗಿ ಸೋಲ್ತಾರೆ ಅಂತ ಯಾರು ಅನ್ಕೊಂಡಿಲ್ಲ. ಸ್ಟೇಡಿಯಂ ಅಲ್ಲಿ ನಾನು ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ನೋಡಿದ್ದು. ಅದು ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಬ್ಯಾಟಿಂಗ್ ಆಡ್ತಾ ಇದ್ದಾನೆ ಎಲ್ಲ ಸ್ಟೇಡಿಯಂ ಮೇಲೆ ಎಲ್ಲರೂ ಮನೆಗೆ ರಿಟರ್ನ್ ಹೋಗ್ತಾ ಇದ್ರು. ಆಲ್ರೆಡಿ ಮ್ಯಾಚ್ ರಿಸಲ್ಟ್ಸ್ ಇನ್ನೂ ಗೊತ್ತೇ ಇಲ್ಲ, ಬಟ್ ಎಲ್ಲ ಹೋಗ್ತಿದ್ರು. ಸೊ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು ಎಲ್ಲಾರ್ಗು. ತುಂಬಾ ಒಂದು ಇದ್ರಲ್ಲಿ ತುಂಬಾ ಸಿಲ್ಲಿಯಾಗಿ ಸೋತ್ಬಿಟ್ರು. ಯಾಕಂದ್ರೆ ಆರಾಮಾಗಿ ಕ್ಯಾಚ್ ಕೊಡ್ತಿದ್ದಾರೆ. ಒಂಥರ ಆ ವಿಕೆಟ್ ತೆಗಿಯೋ ಬಾಲ್ ಇಲ್ಲ ಅಂದ್ರೆ ಕೂಡ ಆರಾಮಾಗಿ ಹೊಡ್ದಿ ಸುಮ್ನೆ ಕ್ಯಾಚ್ ಕೊಟ್ಟು ಔಟ್ ಆಗೋದಾರ ನನಗ್ ಫೀಲ್ ಅನಿಸ್ತು. ಟಪ ಬೀಳ್ತಾನೆ ಇದೆ. ಏನೋ ನಿಮ್ಗೆ ಅನಿಸಿಕೆ ಮರಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಸಿಗೋಣ.